ಪುನೀತ್ ಕೆರೆಹಳ್ಳಿಗೆ ನೇರ ಎಚ್ಚರ ಕೊಡ್ತೀನಿ. ವಿಚಾರ ಪ್ರಮೋದ್ ಮುತ್ತಾಲಕ್ ಅವ್ರಿಗೆ ಹೇಳ್ತೀನಿ, ತಾವು ಶಿವಾಜಿ ಮಹಾರಾಜರ ಇತಿಹಾಸವನ್ನು ಬಿಟ್ಟು ಬೇರೆ ವಿಚಾರವನ್ನು ತೆಗೆದ್ರೆ ಮುಂದಿನ ದಿನಮಾನದ ಘಟನೆಗಳಾಕ್ಕವು. ಘಟನೆಗಳಾದಕ್ಕೆ ನೇರ ಹೊಣೆ ನಿಮ್ಮನ್ನು ಕರೆಸಿದಂತವ್ರು ನೀವು ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆಗಳಾಗತ್ತೆ. ಕರ್ನಾಟಕದಾಗ ಯಾವ್ದೇ ಜಿಲ್ಲಾಕ್ ಹೋಗಿರ್ಬೇಕು, ಯಾವ್ದೇ ಜಿಲ್ಲಾದಾಗ ಏನೇನೋ ಮಾತಾಡಿರ್ಬೇಕು. ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ಬಾಗಲಕೋಟೆ ಜಿಲ್ಲೆಗೆ ಏನಂತಾರಂತಂದ್ರ ಬಲ್ಲವರಿಗಟ್ಟೆ ಬಾಗಲಕೋಟೆ, ಇದು ಬಲ್ಲದವನಿಗೆ ಬಂಧನ ಕೋಟೆ. ಇಲ್ಲಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ದಿನಾಂಕ 23/2/2026. ಇದು ನಮಗೆಲ್ಲ ಬಹಳ ಸಂತೋಷಕಾರಿ, ಖುಷಿಯಾಗಿರುವಂತ ವಿಚಾರನೆ. ನಾವು ಕೂಡ ಕಾರ್ಯಕ್ರಮದಲ್ಲಿ ಆ ರ್ಯಾಲಿಯಲ್ಲಿ ಪಾಲ್ಗೊಂಡು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಕಾರ್ಯಕ್ರಮಕ್ಕೆ ಪುನೀತ್ ಕೆರೆಹಳ್ಳಿ ಅನ್ನಂತ ಒಬ್ಬ ಲೋಫರ್, ಪಿಂಪ್, ರೌಡಿ ಶೀಟರ್, ಗೂಂಡಾ ಆಕ್ಟ್, ಬಡ ಹಿಂದೂ ಮಕ್ಕಳನ್ನ ಉಪಯೋಗ ತಗೊಂಡು ರೊಕ್ಕ ಮಾಡಿದಂತ, ಅಮಾಯಕ ಮುಸ್ಲಿಮರ ಮೇಲೆ ದನ ಸಾಗಾಣಿಕೆ ಮಾಡ್ತಿರಂತ, ಕೊಲೆ ಮತ್ತು ಹಲ್ಲೆ ಮಾಡಿದಂತ ಒಬ್ಬ ಲೋಫರ್ನ ಅತಿಥಿಯಾಗಿ ಕರೀತಿದ್ದಾರೆ. ಆ ಕಾರಣಕ್ಕೆ ಅದು ನಮಗ ನೋವಿನಕಾರಿ ವಿಷಯ. ಒಬ್ಬ ಇತಿಹಾಸ ಪುರುಷ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರ ಒಬ್ಬ ಪ್ರಜ್ಞಾವಂತರನ್ನ, ವಾಗ್ಮಿಗಳನ್ನ, ಇತಿಹಾಸಕಾರರನ್ನ ಕರೆಸಿ ಆ ಕಾರ್ಯಕ್ರಮಕ್ಕೆ ಅತಿಥಿಯನ್ನಾಗಿ ಮಾಡಿ ಅವ್ರ ಇತಿಹಾಸವನ್ನ ತಿಳಿ ಹೇಳಕ್ ಹಚ್ಚಿದ್ರ ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬಂದ ಶಿವಾಜಿ ಮಹಾರಾಜರ ಇತಿಹಾಸವನ್ನ ತಿಳ್ಕೊತಿದೀವಿ. ಆದ್ರೆ ಈ ಲೋಫರ್ ಏನ್ ಹೇಳ್ತಾನೆ ಶಿವಾಜಿ ಮಹಾರಾಜರ ಬಗ್ಗೆ? ಇಡೀ ಕರ್ನಾಟಕದಾಗ ಯಾವ್ದಾ ಕಾರ್ಯಕ್ರಮದಾಗ ಹೋದ್ರು ಯಾರ ಇತಿಹಾಸನೂ ಹೇಳಿಲ್ಲ. ಕೇವಲ ಒಂದು ಧರ್ಮವನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ಆ ಧರ್ಮವನ್ನ ಟೀಕೆ ಮಾಡಿ ಅವ ಯಾವ ಜಾಗಕ್ಕೆ ಹೋಗಿರ್ತಾನಲ್ಲ ಆ ಜಾಗಕ್ಕೆ ಕೋಮು ಗಲಭೆ ಹಚ್ಚಿ ಅಲ್ಲಿರತಕ್ಕಂತ ಯುವಕರು ಮತ್ತ ಅಲ್ಲಿರತಕ್ಕಂತ ಸಮಾಜ, ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಆಪಸ್ ಮಿ ಹಮ್ ಭಾಯಿ ಅಂತ ಇರ್ತಾರ. ಇವ ಯಾವಾಗ ಬಂದ್ ಹೋಗ್ತಾನಲ್ಲ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ. ಆ ಕಾರಣಕ್ಕೆ ನಾವು ಇವತ್ತು SP ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆ ಏನ್ ಅತಿಥಿಯನ್ನಾಗಿ ಮಾಡಿದಂತ ನಿಮ್ಮ ಏನು ಸಂಘಟನೆ ಇದೆಯಲ್ಲ, ತತ್ಕ್ಷಣ ಅವನ್ನ ಕ್ಯಾನ್ಸಲ್ ಮಾಡಿ, ನಿಷೇಧ ಮಾಡಿ, ಬೇರೆ ವಿಚಾರವಂತರನ್ನ ಆ ಜಾಗಕ್ಕೆ ಕುಂದ್ರಿಸ್ಬೇಕಂತೇಳಿ ನಮ್ಮ ಈ ಮೂಲಕ ನಾನು ಹೇಳ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ, ಪುನೀತ್ ಕೆರೆಹಳ್ಳಿಗೆ ನೇರ ಎಚ್ಚರ ಕೊಡ್ತೀನಿ ಈ ವಿಚಾರಕ್ಕೆ. ಮತ್ತೆ ಇನ್ನೊಂದು ಪ್ರಮೋದ್ ಮುತಾಲಿಕ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವ್ರಿಗೆ ಹೇಳ್ತೀನಿ, ತಾವು ಶಿವಾಜಿ ಮಹಾರಾಜರ ಇತಿಹಾಸವನ್ನು ಬಿಟ್ಟು ಬೇರೆ ವಿಚಾರವನ್ನು ತೆಗೆದ್ರೆ ಮುಂದಿನ ದಿನಮಾನದ ಘಟನೆಗಳಾಕ್ಕವು. ಘಟನೆಗಳಾದಕ್ಕೆ ನೇರ ಹೊಣೆ ನಿಮ್ಮನ್ನು ಕರೆಸಿದಂತವ್ರು ನೀವು ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆಗಳಾಗತ್ತೆ. ಮತ್ ನಾನು ಇನ್ನೊಂದು ಪುನೀತ್ ಕೆರೆಹಳ್ಳಿಗೆ ಹೇಳ್ತೀನಿ, ಕರ್ನಾಟಕದಾಗ ಯಾವ್ದೇ ಜಿಲ್ಲಾಕ್ ಹೋಗಿರ್ಬೇಕು, ಯಾವ್ದೇ ಜಿಲ್ಲಾದಾಗ ಏನೇನೋ ಮಾತಾಡಿರ್ಬೇಕು. ಆದ್ರೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ಬಾಗಲಕೋಟೆ ಜಿಲ್ಲೆಗೆ ಏನಂತಾರಂತಂದ್ರ ಬಲ್ಲವರಿಗಟ್ಟೆ ಬಾಗಲಕೋಟೆ, ಇದು ಬಲ್ಲದವನಿಗೆ ಬಂಧನ ಕೋಟೆ. ಇಲ್ಲಿ ಬಂದ್ ಸಿಗಬೇಡ, ಸುಮ್ಮ ಅಲ್ಲಿದಲ್ಲೇ ಹೋಗಂತೇಳಿ ಪುನೀತ್ ಕೆರೆಹಳ್ಳಿಗೆ ನೇರ ಎಚ್ಚರ ಕೊಡ್ತೀನಿ ಈ ಮುಖಾಂತರ. ಪುನೀತ್ ಕೆರೆಹಳ್ಳಿ ಎಂಬ ಧರ್ಮಾಂಧ ಇತಿಹಾಸವನ್ನು ತಿರುಚಿ ಹಿಂದೂ ಧರ್ಮವನ್ನು ಬೇರೆಡೆಯಲ್ಲಿ ಕರ್ಕೊಂಡು ಹೋಗುವಂತ ಒಬ್ಬ ನಾಯಕನು ಅನ್ನಕ್ಕಾಗಲ್ಲ, ನಾಲಾಯಕ ಅನ್ಬೋದು ಅವನಿಗೆ. ಅಂತ ರೌಡಿ ಶೀಟರ್ಗೆ ಇವತ್ತು ಕರ್ಕೊಂಡ್ಬಂತು ಮಹಾನ್ ಇತಿಹಾಸಕಾರ, ಮಹಾನ್ ಚಕ್ರವರ್ತಿ ಅಂತ ಹೆಸರಾಗಿಂತ ಶಿವಾಜಿ ಮಹಾರಾಜ್ ಅವರ ಸೌರಾರತೆ, ಸಮಾನತೆ ಬಗ್ಗೆ ಸಾರಿದಂತ ಶಿವಾಜಿ ಮಹಾರಾಜ್ ಅವರ ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಮಾಡ್ತಾನೆ. ಇದರಿಂದ ಬಾಗಲಕೋಟೆ ಜನತೆಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಕೋಮು ಗಲಭೆ ಆಗುವ ಸಂದರ್ಭ ಮುಂದಿನ ದಿನಮಾನಗಳಲ್ಲಿ ಬರಬಹುದು. ಆದ್ದರಿಂದ ಬಾಗಲಕೋಟೆ ವರಿಷ್ಠಾಧಿಕಾರಿಗಳಿಗೆ ಮಾನವ ಬಂಧುತ್ವ ವೇದಿಕೆಯಿಂದ ಒಂದು ಮನವಿ ಮಾಡಲಾಗಿದೆ. ಇಂಥ ಧರ್ಮಾಂಧ ಪ್ರಚೋದನಕಾರಿ ಭಾಷಣಕಾರರನ್ನ ಈ ಸಮಾರಂಭಕ್ಕೆ ನಿಷೇಧ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದೀವಿ.